ಕೆಲವರು ಬದುಕಿನಲ್ಲಿ ತಮ್ಮ ಪಾಲಿನ ಸುಖವನ್ನು ಯಾರಿಗೂ ಹೇಳದೆ ಹಿಂದೆ ಇಟ್ಟು ಮುಂದೆ ನಡೆಯುತ್ತಾರೆ. ಈ ಬೆಳಗಿನ ಹೊತ್ತಿನಲ್ಲಿ ಈ ದಾರಿಯಲ್ಲಿ ಸಾಗುವ ಈ ಸೈಕಲ್ ಒಂದು ಸವಾರಿಯಲ್ಲ, ಒಂದು ಮೌನ ಪ್ರಾರ್ಥನೆ. ಶ್ರೀನಿವಾಸ್ ಮಾಸ್ಟರಿಗೆ ತನ್ನ ಜೀವನ ಎಷ್ಟು ಭಾರ ಅನ್ನೋದು ಯಾರಿಗೂ ಹೇಳುವ ಹಕ್ಕೇ ಇರಲಿಲ್ಲ. ಆದರೆ ಮಕ್ಕಳ ಕನಸು ಭಾರವಾಗಬಾರದು ಅನ್ನೋದು ಅವರ ಏಕೈಕ ಹೋರಾಟ. ಹಸಿವಿನೊಂದಿಗೆ ಪಾಠ ಹೇಳಿದ ದಿನಗಳಿವೆ, ನೋವಿನೊಂದಿಗೆ ನಗು ಹಂಚಿದ ಕ್ಷಣಗಳಿವೆ. ಯಾರಿಗೂ ಕಾಣದಂತೆ ಅವರ ಕಣ್ಣುಗಳು ಒದ್ದೆಯಾಗುವೆ. ಆದರೂ ಮಕ್ಕಳ ಮುಂದೆ ಮಾತ್ರ ಅವರು ಕಣ್ಣೀರು ಮರೆಸಿಕೊಂಡು ಅವರ ತ್ಯಾಗಕ್ಕೆ ಹೆಸರು ಬಂದಿಲ್ಲ, ಅವರ ನೋವಿಗೆ ಯಾರು ಕೈ ಇಡಲಿಲ್ಲ. ಆದರೂ ಪ್ರತಿ ಬೆಳಗ್ಗೆಯೂ ಅವರು ಮತ್ತೆ ಹೊರಟೇ ಹೊರಡುತ್ತಾರೆ. ಯಾರಿಗಾಗಿ ಅಂತ ಕೇಳಿದರೆ ಉತ್ತರವನ್ನು ಈ ದಾರಿ ಕೊನೆ ಹೇಳುತ್ತದೆ. ಹಳ್ಳಿಯ ಪ್ರತಿಯೊಂದು ಮರವು, ಪ್ರತಿಯೊಂದು ಮನೆಯೂ ನನ್ನ ಪಾಠವನ್ನು ಕೇಳಿದಂತಿದೆ. ಈ ಮಕ್ಕಳ ಕನಸು ಈಗ ಯಾವ ದಿಕ್ಕಿಗೆ ಹೋಗಲಿದೆಯೋ ಗೊತ್ತಿಲ್ಲದಂತಾಗಿದೆ. ಏಕೆಂದರೆ ಈಗ ಈ ಮಕ್ಕಳ ಭವಿಷ್ಯಕ್ಕೆ ಕತ್ತಲು ಕವಿದಿದೆ. ಸರ್, ಈ ಕಾದಂಬರಿನೂ ಮುಗಿತಾ ಬಂತು. ನಿಮ್ಮ ಹತ್ರ ಇರೋ ಬೆಟ್ಟದ ಜೀವ ಕಾದಂಬರಿನ ಕೊಡ್ತೀರಾ ಸರ್? ಆಯಿತು ಪುಟ್ಟ, ಕೊಡ್ತೀನಿ. ಆದರೆ ನೀನು ಯಾವ್ಯಾವ ಕಾದಂಬರಿಗಳನ್ನ ಓದಿದೀಯಾ ಸ್ವಲ್ಪ ಹೇಳು. ಹಾಂ ಸರ್. ಸರ್, ನಾನು ಓದಿದ ಕಾದಂಬರಿಗಳು: ಮೂಕಜ್ಜೆ ಕನಸುಗಳು, ಕರ್ವಾಲು, ಯಾಣ, ತಬ್ಬಲೆ ನಿನಾದ ಮಗನೇ, ನಾಯಿ ನೆರಳು, ಕುಸುಮ ಬಾಲೆ. ಸಂವಿಧಾನ ಪೀಠಿಕೆ ಶುರು ಕರ್. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು Very good morning children. Sit down. ಹೋಮ್ವರ್ಕ್ ಎಲ್ರು ಮಾಡಿದ್ದೀರಾ ಮಕ್ಕಳೇ? ನಿಜ ಹೇಳಿ, ಯಾರ್ಯಾರು ಹೋಮ್ವರ್ಕ್ ಮಾಡಿದ್ದೀರಾ? ರೈಸ್ ಯುವರ್ ಹ್ಯಾಂಡ್ಸ್. ಇವ್ರಿಬ್ಬರನ್ನ ಬಿಟ್ಟು ಮಿಕ್ಕಿದವರೆಲ್ಲ ನಾಳೆಗೆ 2 ಸರಿ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಬೇಕು, ಸರಿನಾ? ಈಗ ಪಾಠ ಹೇಳಿ. ದ್ರವ್ಯಗಳು ಅಣುಗಳಿಂದ ಮಾಡಲ್ಪಟ್ಟಿವೆ. ದ್ರವ್ಯಗಳಲ್ಲಿ 4 ಭಾಗಗಳು: ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ. ಅರ್ಥ ಆಯ್ತಾ? ಇವುಗಳು ದ್ರವ್ಯದ 4 ಭಾಗಗಳು.
ಒಂದು ನಿಮಿಷ. ನೋಡಿ ಮಕ್ಕಳೇ, ಇವತ್ತು ನಮ್ಮ ಶಾಲೆಗೆ ಒಂದು ಸಿಹಿ ಸಂಗತಿ. ಚಂದ್ರಶೇಖರ್ ಬಾಪ ಇಲ್ಲಿ. ಏಕೆಂದ್ರೆ ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಯಾದಂಥ ನಮ್ಮ ಚಂದ್ರಶೇಖರ್ ಕಾದಂಬರಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾನೆ ಮತ್ತು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಯ್ಕೆಯಾಗಿರುತ್ತಾನೆ. ಒಳ್ಳೆಯದಾಗಲಪ್ಪ ಚಂದ್ರಶೇಖರ್, ಚೆನ್ನಾಗಿ ಆಯ್ತು ಮೇಡಮ್, ನೀವು ಮುಂದುವರ್ಸ್ಕೊಂಡು ಹೋಗಿ. ಸರ್ ಇನ್ನೊಂದು ಲೆಟರ್ ಬಂದಿದೆ. ಏನಾಯ್ತು ಸರ್, ಯಾಕೆ ಬೇಜಾರಲ್ಲಿದ್ದೀರಾ? ನೋಡಮ್ಮ, ಈ ಪ್ರಪಂಚದಲ್ಲಿ ಅದೆಷ್ಟೋ ಮಕ್ಕಳ ಕನಸುಗಳು ಈ ಸ್ವಾರ್ಥ ಸಮಾಜದಿಂದ ಸಾಯ್ತಾ ಇದ್ದಾವೆ ಕಣಮ್ಮ. ಈ ಸಮಾಜ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ಕೊಂಡು ಅವನತಿಯ ಕಡೆಗೆ ಸಾಗ್ತಾ ಇದೆ ಕಣಮ್ಮ. ಈ ಶಾಲೆನ ಮುಚ್ಚಬೇಕು ಅಂತ 6 ತಿಂಗಳಿಂದ ನೋಟಿಸ್ ಮೇಲೆ ನೋಟಿಸ್ ಕಳಿಸ್ತಾನೇ ಇದ್ದಾರೆ ಕಣಮ್ಮ. ಇವತ್ತು ಅದಕ್ಕೋಸ್ಕರ ಎನ್ಕ್ವೈರಿ ಆಫೀಸರ್ಗಳು ಬರ್ತಾ ಇದ್ದಾರೆ ಕಣಮ್ಮ. ಈ ಶಾಲೆಯಲ್ಲಿ ಮಕ್ಕಳೇ ಇಲ್ಲ, ಈ ಶಾಲೆಗೆ ಯಾರು ಮಕ್ಕಳೇ ಸೇರೋದೇ ಇಲ್ಲ ಅಂಥೇಳಿ ಈ ನಮ್ಮ ಶಾಲೆನ ಮುಚ್ಚೋಕೆ ಬರ್ತಾ ಇದ್ದಾರೆ ಕಣಮ್ಮ. ಇಲ್ಲಿರೋ ಶ್ರೀಮಂತರಿಗೆ ಇಲ್ಲಿಗೆ ಶಾಲೆಗೆ ಸೇರಿಸೋ ಆಸಕ್ತಿನೇ ಇಲ್ಲ ಕಣಮ್ಮ. ಆದರೆ ಆಸಕ್ತಿ ಇರೋ ಬಡ ಮಕ್ಕಳಿಗೆ ಇಲ್ಲಿ ಶಾಲೆನೇ ಇಲ್ಲದಂಗೆ ಆಗುತ್ತೆ ಅನ್ನೋ ದೊಡ್ಡ ಚಿಂತೆ ಆಗಿಬಿಟ್ಟಿದೆ ಕಣಮ್ಮ ನನಗೆ. ಈ ಮಕ್ಕಳಿಗೆ ಈ ಶಾಲೆ ಬಿಟ್ಟರೆ ಮುಂದಿಂದು 10 ಕಿಲೋಮೀಟ್ರ್ವರೆಗೂ ಯಾವ ಶಾಲೆನೇ ಇಲ್ಲ ಕಣಮ್ಮ. ಹಾಗಾದ್ರೆ ಇವಾಗ ನಾವೇನು ಮಾಡಕ್ಕಾಗಲ್ವಾ ಸರ್? ಹಾಗಾದ್ರೆ ಈ ಮಕ್ಕಳು ಭವಿಷ್ಯ ಏನು ಸರ್? ಸರ್, ಈ ಶಾಲೆನ ಮುಚ್ತಾರಾ ಸರ್? ಇಲ್ಲಪ್ಪ. ಸರ್, ಸರ್, ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಈ ಶಾಲೆನ ಮುಚ್ಚಬೇಕಂತ ಸರ್ಕಾರದಿಂದ ಆದೇಶ ಬಂದಿದೆ. ಅದಕ್ಕೋಸ್ಕರ ಎನ್ಕ್ವೈರಿಗೋಸ್ಕರ ಬಂದಿದ್ದೀವಿ. ಸರಿ ಸರ್, ಒಂದು ನಿಮಿಷ ಒಳಗೆ ಬನ್ನಿ ಸರ್. ಚಂದ್ರು ಯಾರು? ಅವ್ರು ನಮ್ಮ ಶಾಲೆನ ಮುಚ್ಚಕ್ ಬಂದವ್ರಂತೆ. ಹೌದಾ? ಸರ್, ನಿಮ್ಮ ದಾಖಲಾತಿ ಪುಸ್ತಕಗಳನ್ನು ಮತ್ತೆ ನಿಮ್ಮ ಪ್ರೀವಿಯಸ್ ರೆಕಾರ್ಡನ್ನು ಕೊಡಿ ಸರ್.
ಹೋದ ವರ್ಷ 21 ವಿದ್ಯಾರ್ಥಿಗಳು ಇದ್ರು, ಆದರೆ ಈಗ 17ಕ್ಕೆ ಇಳಿಕೆ ಆಗಿದೆ. ಸರ್, ದೇರ್ ಇಸ್ ನೋ ಪ್ರೋಗ್ರೆಸ್ ಸಿನ್ಸ್ 2 years ಸರ್. ಸರ್, ಈ ಸ್ಕೂಲ್ನ ಪಕ್ಕದ ಊರಿನ ಸ್ಕೂಲ್ ಜೊತೆಗೆ ಸೇರಿಸೋಣ. ಹಾಂ ಮೇಡಮ್, ಇವೆಲ್ಲ ರೆಕಾರ್ಡ್ಸ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋಣ. ಸರ್, ಇಲ್ಲಿ ನೋಡಿ, ಹೋದ ವರ್ಷದ ಸ್ಟ್ರೆಂತ್ 21. RTE ಕಾಯ್ದೆ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಕನಿಷ್ಠ 22 ವಿದ್ಯಾರ್ಥಿಗಳಿರಬೇಕು. ಆದರೆ ಇಲ್ಲಿ ಕಳೆದ ವರ್ಷ ದಾಖಲಾದ ವಿದ್ಯಾರ್ಥಿಗಳ ಸಂಖ್ಯೆ 21. ಆದರೂ ಈ 1 yearನಲ್ಲಿ ಪ್ರೋಗ್ರೆಸ್ ಆಗುತ್ತೇನೋ ಅಂದ್ಕೊಂಡಿದ್ವಿ. ಆದರೆ ಈ ವರ್ಷ ಕೇವಲ 17 ವಿದ್ಯಾರ್ಥಿಗಳು ಅಷ್ಟೇ ಸರ್. ಸರ್ ನೋಡಿ, ಎನ್ರೋಲ್ಮೆಂಟ್ ಕಡಿಮೆ, ಮಕ್ಕಳ ಸಂಖ್ಯೆ ಕಡಿಮೆ, ಪ್ರಾಪರ್ ಫಂಡ್ಸ್ ಇಲ್ಲ. ದಿಸ್ ಸ್ಕೂಲ್ ಮಸ್ಟ್ ಬಿ ಕ್ಲೋಸ್ಡ್ ಸರ್. ಸರ್, ದಟ್ಸ್ ಫೈನ್ ಸರ್. ದಟ್ಸ್ ಫೈನ್ ಸರ್. ದೇರ್ ಈಸ್ ನೋ ರಿಸ್ಕ್. ಸರ್, ನೀವು ಶಾಲೆನ ಮುಚ್ಚೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿದ್ದೀರಲ್ಲ ಸರ್, ಅದೇ ಶಾಲೆನ ಉಳಿಸೋದಕ್ಕೆ ಏನಾದರೂ ಯೋಚನೆ ಮಾಡಿದ್ದೀರಾ ಸರ್? ಈ ಮಕ್ಕಳ ಭವಿಷ್ಯಕ್ಕೆ ಬೆಲೆನೇ ಇಲ್ವಾ ಸರ್? ಸರ್, ನಾನು ಬೇಡ್ಕೊಳ್ತಾ ಇರೋದು ಈ ಬಡ ಮಕ್ಕಳ ಭವಿಷ್ಯಕ್ಕಾಗಿ ಸರ್, ಇವರ ಶಿಕ್ಷಣಕ್ಕಾಗಿ ಸರ್. ಎಕ್ಸ್ಕ್ಯೂಸಸ್ ಆರ್ ಎಕ್ಸೀಡೆಡ್ ಸರ್. ಸರ್ ನೋಡಿ, ಈ ಸರ್ಕಾರ ಖಾಸಗಿ ಶಾಲೆಗೆ ಅನುಮತಿ ಕೊಟ್ಟು ಶಿಕ್ಷಣವನ್ನು ವ್ಯಾಪಾರ ಮಾಡಿಬಿಟ್ಟಿದೆ. ಸರ್, ನೀವೆಷ್ಟೇ ಪ್ರಯತ್ನ ಪಟ್ಟರೂ ಜನ ಕೇಳೋಲ್ಲ ಸರ್. ಸರ್ ನೋಡಿ, ನಿಮ್ಮ ಸ್ಕೂಲ್ RTE ಶಿಕ್ಷಣ ಕಾಯ್ದೆ ಪ್ರಕಾರ ಹೊಂದಬೇಕಾದ ಮಾನದಂಡಗಳನ್ನು ಹೊಂದಿಲ್ಲ. ಕಳೆದ 2 ವರ್ಷಗಳಿಂದ ನಿಮ್ಮ ಸ್ಕೂಲು ಯಾವುದೇ ಬೆಳವಣಿಗೆ ಕಂಡಿಲ್ಲ. ಅದಕ್ಕೆ ನಿಮ್ಮ ಸ್ಕೂಲ್ನ ಮುಚ್ಚಬೇಕಾಗುತ್ತೆ ಸರ್. ನೋಡಿ ಸರ್, ನಾನೊಬ್ಬ ಅನಾಥ. ಈ ಬಡ ಮಕ್ಕಳೇ ನನ್ನ ಕುಟುಂಬ. ಇವ್ರಿಗೋಸ್ಕರ ನಾನು ಶ್ರಮಿಸ್ತೀನಿ ಸರ್. ಸರ್, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಸರ್. ಶಾಲೆ ಅಂದರೆ ಮುಚ್ಚೋಕೆ ಕಟ್ಟಿರೋ ಕಟ್ಟಡ ಅಲ್ಲ ಸರ್, ಮಕ್ಕಳ ಭವಿಷ್ಯವನ್ನು ಬೆಳಗುವ ದೇಗುಲ ಸರ್. ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್. ಆಗಲಿ ಸರ್. ಒಬ್ಬ ಶಿಕ್ಷಕ ಶಿಕ್ಷಣಕ್ಕೋಸ್ಕರನೇ ಶ್ರಮಿಸಬೇಕು ಅಂತ ತೋರಿಸ್ಕೊಟ್ರಿ. ಈ ನಿಮ್ಮ ನಂಬಿಕೆಗೆ ತಲೆ ಬಾಗ್ತೀನಿ ಸರ್. ಈ ಸ್ಕೂಲ್ನ ಮುಚ್ಚಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ಪಡೆಯುವ ಹಕ್ಕಿದೆ. ಈ ಶಾಲೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಆದಷ್ಟು ಬೇಗ ಒದಗಿಸಿಕೊಡ್ತೀವಿ. ನಿಮ್ಮ ಮೇಲೆ ಭರವಸೆ ಇದೆ ಸರ್. ಸರ್, ನಿಮ್ಮ ಜೊತೆ ನಾವಿದ್ದೇವೆ. ನಿಮ್ಮನ್ನು ಇಷ್ಟಪಡೋ ಈ ಮಕ್ಕಳಿಗೆ ನೀವೇ ಬೆಳಕಾಗಬೇಕು. ತುಂಬ ಸಂತೋಷ ಆಯಿತು ಸರ್. ಸರ್, ಆಗಲಿ ಸರ್. ನಾವು ಒಪ್ಪಿಗೆ ಕೊಡ್ತೀವಿ ಸರ್. ಆಗಲಿ ಸರ್. ಬರ್ತೀವಿ ಸರ್. ನಾವೇನು ಬರ್ತೀವಿ ಸರ್ ಶುಭ ಸಮಾರಂಭಕ್ಕೆ. ತುಂಬ ಸಂತೋಷ ಆಯಿತು. ಸರ್, ನಾನು ಕೂಡ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಸರ್. ಆದರೆ ಆ ಸ್ಕೂಲ್ ಈಗಿಲ್ಲ, ಮುಚ್ಚಿಬಿಟ್ಟಿದ್ದಾರೆ. ಅದರ ಕುರುಹು ಕೂಡ ಇಲ್ಲ. ಬಹುಶಃ ನಿಮ್ಮಂಥ ಶಿಕ್ಷಕರು ಇದ್ದಿದ್ದರೆ ಆ ಸ್ಕೂಲ್ ಇವತ್ತಿನ ದಿನ ಇರ್ತಿತ್ತೋ ಏನೋ. ನಿಮ್ಮಂಥವ್ರನ್ನ ನೋಡೋದಕ್ಕೆ ಹೆಮ್ಮೆ ಅನಿಸುತ್ತೆ ಸರ್. ಬರ್ತೀವಿ ಸರ್. ತುಂಬ ಸಂತೋಷ ಆಯ್ತಪ್ಪ. ನಮಸ್ಕಾರ. ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ಸರ್, ಎಲ್ಲಿ ಈ ಶಾಲೆನ ಮುಚ್ಚಿಬಿಡ್ತಾರೆ ಅಂತ. ಇವಾಗ ಸ್ವಲ್ಪ ಸಮಾಧಾನ ಅನಿಸ್ತಿದೆ. ತುಂಬ ಸಮಾಧಾನ ಆಯ್ತಮ್ಮ, ಸಂತೋಷ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಇದೇ ಊರಲ್ಲಿ ಹುಟ್ಟಿ ಇದೇ ಶಾಲೆಯಲ್ಲಿ ಓದಿ ಕನ್ನಡ ಸಾಹಿತ್ಯಕ್ಕೆ ಒಂದು ಬೃಹತ್ ಕೊಡುಗೆ ಗುರುವಿನ ಬೆಳಕು ಎಂಬ ಕಾದಂಬರಿಯನ್ನು ನೀಡಿ ದೇಶದ 2ನೇ ಅತ್ಯುನ್ನತ ಪ್ರಶಸ್ತಿಯಾದ ಕೇಂದ್ರ ಸಾಹಿತ್ಯ ಅಕಾಡೆಮಿಕ ಪುರಸ್ಕಾರವನ್ನು ಪಡೆದ ಲೇಖಕರು, ಸಾಹಿತಿಗಳು GS ಚಂದ್ರಶೇಖರ್ ಸಾರ್. ವೇದಿಕೆ ಮೇಲೆ ಹಾಸನರಾಗಿರುವ ಶಾಲೆಯ ಮುಖ್ಯ ಗುರುಗಳಾದ ಡಾಕ್ಟರ್ HM ಶ್ರೀನಿವಾಸರವರೇ, ನನ್ನ ಶಿಕ್ಷಕ ವೃಂದದವರೇ ಹಾಗೂ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಒಬ್ಬ ಕವಿ ಕಥೆಯನ್ನು ಕಟ್ಟಬಲ್ಲ, ಈ ಸಮಾಜವನ್ನು ತಿದ್ದಬಲ್ಲ. ಆದರೆ ಆ ಕಥೆಗಳನ್ನು ಕಟ್ಟಿಸುವುದು ಈ ಸಮಾಜವೇ. ನಾನು ಬರೆದ ಈ ಪುಸ್ತಕ ನನ್ನ ಬದುಕಿಗೆ ಬೆಳಕಾದ ಶ್ರೀನಿವಾಸ್ ಮಾಸ್ಟರ್ ಅವರ ಜೀವನ ಚರಿತ್ರೆಯೇ. ಈ ಕತೆ ಒಬ್ಬ ಶಿಕ್ಷಕ ನಿರ್ಗತಿಕ ಬಡ ಮಕ್ಕಳಿಗೋಸ್ಕರ ಶ್ರಮಿಸಿದಂತಹ ಕತೆ. ಈ ಕತೆ ಒಬ್ಬ ಶಿಕ್ಷಕ ಶಿಕ್ಷಣ ನೀಡುವುದಕ್ಕಾಗಿ ಇಡೀ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಕತೆ. ಈ ಕತೆ ಅದೆಷ್ಟೋ ಬಡ ಮಕ್ಕಳ ಸಾಧನೆಗೆ ಸಾಧನವಾದ ಒಬ್ಬ ಗುರುವಿನ ಕತೆ. ಈ ಕತೆ ಹಸಿದವರಿಗೆ ಅನ್ನ ಹಾಕಿದ ಒಬ್ಬ ಗುರುವಿನ ಕತೆ. ನನ್ನಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಿ, ನನ್ನಲ್ಲಿ ಸಾಹಿತ್ಯವನ್ನು ಬರೆಯಲು ಉತ್ತೇಜನವನ್ನು ನೀಡಿ,
ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವಂತೆ ಮಾಡಿ ನನಗೆ ಪ್ರೋತ್ಸಾಹ ಮಾಡಿದ್ದು ಈ ಶ್ರೀನಿವಾಸ್ ಗುರುಗಳೇ. ಒಮ್ಮೆ ನಾನು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದೆ. ಆದರೆ ಅವತ್ತಿನ ದಿನವೇ ನಮ್ಮ ಶಾಲೆಗೆ ಇಲ್ಲಿರುವ ಕಾರ್ತಿಕ್ ಸರ್ ಬಂದರು. ಈ ಶಾಲೆ ನಾವು ಮುಚ್ತೀವಿ ಅಂದರು. ನಮಗೆಲ್ಲ ಭಯ, ಆತಂಕ. ಶ್ರೀನಿವಾಸ ಗುರುಗಳು ಅಂದು ಇಡೀ ಶಾಲೆಯ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡ್ರು. ನಮ್ಮನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಿದರು. ಅದಕ್ಕೆ ಅವಕಾಶ ಮಾಡಿಕೊಟ್ಟ ಕಾರ್ತಿಕ್ ಸರ್ ಅವರಿಗೆ ಧನ್ಯವಾದಗಳು. ಅಂದು ಶ್ರೀನಿವಾಸ್ ಮಾಸ್ಟ್ರು ಇಡೀ ಊರನ್ನೇ ಎದುರಾಕಿಕೊಂಡು ಇಂದು ಇಲ್ಲಿಯವರೆಗೂ ನಮ್ಮ ಶಾಲೆಯನ್ನು ಉಳಿಸಿಕೊಟ್ರು. ಇವತ್ತಿನ ಈ ನನ್ನ ಗೌರವ ಅವರಿಗೆ ಸಲ್ಲತಕ್ಕದ್ದು. ನನ್ನಂತೆಯೇ ಅನೇಕ ಮಕ್ಕಳಿಗೆ ಮಾರ್ಗದರ್ಶನವಾದ ನಿಮಗೆ ನನ್ನ ಕೊನೆಯ ಉಸಿರಿರುವವರೆಗೂ ಋಣಿಯಾಗಿರ್ತೇನೆ ಸರ್. ಈ ಶಾಲೆಯ ಶಿಕ್ಷಕರು, ಊರಿನ ಗ್ರಾಮಸ್ಥರು ಇವರೆಲ್ಲರೂ ಸೇರಿ ಶ್ರೀನಿವಾಸ್ ಮಾಸ್ಟರ್ ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ಅವರಿಗೆ ಬೀಳ್ಕೊಡುಗೆ ಕೊಡಬೇಕಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಿಜವಾಗ್ಲೂ ಇಂತಹ ಶಿಕ್ಷಕರು ಸಿಕ್ಕಿರುವುದು ಅಪರೂಪ. ಇಂತಹ ಸಾಧಕರನ್ನ ಪರಿಚಯಿಸಿದ ತಮಗೆ ತುಂಬ ಧನ್ಯವಾದಗಳು. ಈ ಒಂದು ಶಾಲೆಯಲ್ಲಿ ಮುಖ್ಯ ಗುರುಗಳಾದ ಶ್ರೀನಿವಾಸ್ ಸರ್ ಅವರ ಜೊತೆ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಸುಶೀಲಾ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇಂಥ ಒಬ್ಬ ಶಿಕ್ಷಕರ ಜೊತೆ 10 ವರ್ಷ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ನನಗೆ ಹೆಮ್ಮೆ ಅನ್ನಿಸ್ತಿದೆ. ಅವತ್ತು ಶ್ರೀನಿವಾಸ್ ಮೇಷ್ಟ್ರು ಈ ಶಾಲೆನ ಉಳಿಸೋಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅದರ ಪ್ರತಿಫಲವೇ ಇಂದು ನೀವು ಇಲ್ಲಿ ಇರೋದು. ಶಿಕ್ಷಕ ಎಂದರೆ ಕೇವಲ ವೃತ್ತಿಯಲ್ಲ, ಅದು ಒಂದು ನಿಷ್ಠೆಯಿಂದ ಮಾಡುವ ಸೇವೆ ಎಂದು ತಿಳಿಸಿಕೊಟ್ರು. ಇಂದು ನಿಮ್ಮನ್ನು ಬೀಳ್ಕೊಡ್ತಾ ಇರೋದು ನಮಗೆಲ್ಲ ತುಂಬ ದುಃಖ ಅನ್ನಿಸ್ತಿದೆ ಸರ್. ನಿಮ್ಮ ಮಾರ್ಗದರ್ಶನದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ ನಾವೇ ಪುಣ್ಯವಂತರು. ಇನ್ನು ಮುಂದೆ ಕೊನೆವರೆಗೂ ನೀವು ನಮಗೆ ಆದರ್ಶವಾಗಿರ್ಬೇಕೆಂದು ಕೇಳ್ಕೊಂತೀನಿ ಸರ್. ಧನ್ಯವಾದಗಳು ಸರ್. ನಿಜವಾಗ್ಲೂ ಸರ್, ನಿಮ್ಮಂಥವರು ಈಗಿನ ಸಮಾಜಕ್ಕೆ ಆದರ್ಶವಾಗಿರಬೇಕು. ಸರ್, ನಾನು ನಿಮ್ಮನ್ನು ನೋಡಿಯೇ ಶಿಕ್ಷಕನಾಗಬೇಕೆಂದುಕೊಂಡವನು. ನಾನು ನಿಮ್ಮಂತೆಯೇ ಬದುಕಬೇಕೆಂದು ಬದುಕು ಕಟ್ಟಿಕೊಂಡವನು. ಇದು ಇಂದು ನನ್ನ ಕರ್ತವ್ಯದ ಮೊದಲ ದಿನ ಸರ್. ಅಂದು ನಾನು ನಿಮ್ಮ ಕೆಳಗೆ ಒಂದು ದಿನಾದರೂ ಕೆಲಸ ಮಾಡ್ತಿರೋದು ತೃಪ್ತಿ ನನಗಿದೆ ಸರ್. ಆದರೆ ಒಂದು ಕಡೆ ನನಗೆ ಸಂತೋಷ, ಇನ್ನೊಂದು ಕಡೆ ನನಗೆ ಬಹಳ ನುಂಗಲಾರದಷ್ಟು ಬೇಜಾರು ಸರ್. ನಾನು ಕರ್ತವ್ಯಕ್ಕೆ ಹಾಜರಾದ ದಿನವೇ ನಿಮಗೆ ಬೀಳ್ಕೊಡುಗೆ ಕೊಡ್ತಿರ್ಬೋದು ನನಗೆ ಬಹಳ ದುಃಖ ಆಗ್ತದೆ ಸರ್. ನೀವು ಬಿಟ್ಟು ಹೋದ ಆದರ್ಶ ವ್ಯಕ್ತಿತ್ವ, ನೀವು ಮಾಡಿರುವ ಶ್ರಮ, ಅದನ್ನೆಲ್ಲದನ್ನು ಕೂಡ ನಾನು ಈ ಶಾಲೆಯಲ್ಲಿ ಕಾಪಾಡ್ಕೊಂಡು ಬರ್ತೀನಿ. ಅಂದು ದಿನ ನಾನು ಡಾಕ್ಟರ್ ಸರ್ವಪಲ್ಲೆ ರಾಧಾಕೃಷ್ಣನ್ ಅವರು ನೋಡಿದ್ದೆ. ಇವತ್ತು ಅಂತ ವ್ಯಕ್ತಿತ್ವ ಉಳ್ಳುವ ಶಿಕ್ಷಕರನ್ನು ನೋಡಿ ನಿಮ್ಮ ಆದರ್ಶ ಜೀವನವನ್ನು ರೂಪಿಸಿಕೊಂಡು ನಿಮ್ಮ ನೆರಳಲ್ಲಿ ಬದುಕಲು ನಾನು ಪ್ರಯತ್ನ ಪಡ್ತೀನಿ ಸರ್. ಈ ಶಾಲೆಯ ಮುಖ್ಯ ಗುರುಗಳಾದಂಥ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳನ್ನು ಕುರಿತು ಕೆಲವು ಹಿತನುಡಿಗಳನ್ನು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನು ಶಿಕ್ಷಕನಾಗಿ ಮಾತನಾಡುವುದಕ್ಕೆ ನನಗೆ ಹೆಮ್ಮೆ ಆಗುತ್ತಿದೆ. ಅಭಿನಂದನೆಗಳು ಚಂದ್ರಶೇಖರ್. ಒಬ್ಬ ಶಿಕ್ಷಕನಿಗೆ ತನ್ನ ವೃತ್ತಿಯ ನಿಜವಾದ ಅನುಭೂತಿ ಅರಿವಾಗುವುದು ತನ್ನ ಕೈಯಲ್ಲಿ ಓದಿದ ಮಕ್ಕಳನ್ನು ಸಾಧಕರನ್ನಾಗಿ ನೋಡಿದಾಗ. ತನ್ನ ಕೈಯಲ್ಲಿ ಓದಿದ ಮಕ್ಕಳು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳಾಗಿ ಬದುಕಿದಾಗ. ಇದಕ್ಕಾಗಿ ಪ್ರತಿಯೊಬ್ಬ ಶಿಕ್ಷಕನು ಪರಿಪೂರ್ಣವಾಗಿ ಶ್ರಮಿಸಬೇಕು, ತನ್ನ ವೃತ್ತಿಯ ಪರಮಾರ್ಥವನ್ನು ಅರಿಯಬೇಕು. ಶಿಕ್ಷಕ ಎಂದರೆ ಅದೆಷ್ಟೋ ಸಾಧಕರನ್ನು
ಪ್ರೇರೇಪಿಸುವವನು, ಅದೆಷ್ಟೋ ಜ್ಞಾನ ಭಂಡಾರದ ಬೇರುಗಳನ್ನು ಪರಿಚಯಿಸುವವನು, ಧರ್ಮ, ನಿಷ್ಠೆ, ನೀತಿ, ನಿಷ್ಪಕ್ಷಪಾತವನ್ನು ಕಲಿಸುವವನು, ಸರ್ವಧರ್ಮ ಸಹಿಷ್ಣುತೆಯನ್ನು ಸಾರಿ ಕತ್ತಲು ಕವಿದ ಈ ಪ್ರಪಂಚಕ್ಕೆ ಬೆಳಕು ಚೆಲ್ಲುವವನು. ಪ್ರತಿಯೊಬ್ಬರೂ ಪ್ರಾಮಾಣಿಕ ಪ್ರಯತ್ನದ ಹಾದಿಯಲ್ಲಿರಬೇಕು, ಗೆಲುವಿನ ಗುಲಾಮನಾಗಿರಬಾರದು. ಜೈ ಹಿಂದ್. ಒಬ್ಬರು ಕಷ್ಟದ ದಿನಗಳಲ್ಲಿ ಶಾಲೆಯನ್ನು ಹಿಡಿದು ನಿಂತ ಗುರು, ಇನ್ನೊಬ್ಬರು ಅದೇ ದಾರಿಯಲ್ಲಿ ಹೊಸ ಕನಸುಗಳೊಂದಿಗೆ ಬಂದ ಶಿಕ್ಷಕ. ಕಾಲ ಬದಲಾಗುತ್ತದೆ, ಮುಖಗಳು ಬದಲಾಗುತ್ತವೆ, ಆದರೆ ಗುರುವಿನ ತ್ಯಾಗ ಮಾತ್ರ ಕಾಲವನ್ನು ಮೀರಿಸಿ ನಿಂತಿರುತ್ತದೆ. ಇಂದು ಒಬ್ಬರ ಕಣ್ಣುಗಳಲ್ಲಿ ದಣಿವಿದೆ, ಇನ್ನೊಬ್ಬರ ಕಣ್ಣುಗಳಲ್ಲಿ ಹೊಣೆಗಾರಿಕೆ ಹುಟ್ಟುತ್ತಿದೆ. ಇವರಿಬ್ಬರ ಮಧ್ಯೆ ಮಾತು ಬೇಕಾಗಿಲ್ಲ, ಏಕೆಂದರೆ ಒಂದು ದೀಪದಿಂದಲೇ ಇನ್ನೊಂದು ದೀಪ ಬೆಳಗುತ್ತದೆ. ಗುರುವಿನ ಬೆಳಕು. ಗುರು ಎಂದರೆ ಅಂತ್ಯವಲ್ಲ, ಆರಂಭ. ಈ ಒಂದು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹಾದೂರು ಗ್ರಾಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆ ಮುಚ್ಚೋಗುವ ಒಂದು ಪರಿಸ್ಥಿತಿಗೆ ಬಂದಿದೆ. ಅದಕ್ಕೋಸ್ಕರ ಯಾಕಂದ್ರೆ ಇಲ್ಲಿ ದಾಖಲಾತಿಗಳಿಲ್ಲ ಅಂತ ಒಂದು ಉದ್ದೇಶದಿಂದ ಅಕ್ಕಪಕ್ಕ ಊರಿನವರು ಈ ಸರ್ಕಾರಿ ಶಾಲೆಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಏನೋ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲಲ್ಲಿ ಓದ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು, ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ನಾವೊಂದು ಈ ಕಿರುಚಿತ್ರ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಸರ್ಕಾರಿ ಶಾಲೆನ ಬೆಳೆಸ್ಬೇಕು, ಸರ್ಕಾರಿ ಶಾಲೆನ ಉಳಿಸ್ಬೇಕು.